has been considered as one of the most high-profile constituency in the entire country. ಅದಕ್ಕೆ ನಾನಾ ಕಾರಣಗಳಿದೆ. ಸೊ ನಾನು ರಾಜಕೀಯಕ್ಕೆ ಬಂದಿರುವ ಆಕಸ್ಮಿಕ, ಆಕ್ಸಿಡೆಂಟ್ಗೆ ಆಕ್ಸಿಡೆಂಟ್. ನಾನು ರಾಜಕೀಯ ಹಿಮ್ಮದಲ್ಲಿದ್ರೂ ಕೂಡ ರಾಜಕೀಯನ 0.5% ಅಂಟಿಸ್ಕೊಂಡವನಲ್ಲ. ಸೊ ನಾನು 35 ವರ್ಷ ಹೃದ್ರೋಗ ತಜ್ಞನಾಗಿ ಮತ್ತು 15 ವರ್ಷ ಜಯದೇವ ಹೃದ್ರೋಗ ಆಸ್ಪತ್ರೆ ನಿರ್ದೇಶಕನಾಗಿ ಕೆಲಸ ಮಾಡಿದ್ದೇನೆ. ಈ ಸಂದರ್ಭದಲ್ಲಿ ಅಂದ್ರೆ ಈ ರಾಜಕೀಯ ಹಿನ್ನೆಲೆ ಇದ್ದು ಕೂಡ ಅದು ಯಾವ ರೀತಿ ನೀವು ರಾಜಕೀಯದಿಂದ ತಂದಿದ್ರಿ. ಅಂದ್ರೆ ನಾನು ಜನವರಿ 31ನೇ ತಾರೀಕು ಜಯದೇವ ಆಸ್ಪತ್ರೆಯಿಂದ ನಾನು ನಿರ್ಗಮಿಸಿದೆ, ಅಂದ್ರೆ ನಿವೃತ್ತಿ ಆದ. ಸೊ ನಿವೃತ್ತಿ ಆದ ನಂತರ ಏನಾಯ್ತು, ಎಲ್ಲಾ ಕಡೆ ಸನ್ಮಾನಗಳು, ಮೈಸೂರಲ್ಲಿ, ಬೆಂಗಳೂರಲ್ಲಿ, ಹುಬ್ಳಿನಲ್ಲಿ, ಗುಲ್ಬರ್ಗಾದಲ್ಲಿ, ಬೇರೆ ಬೇರೆ ಕಡೆ ಎಲ್ಲ. ಸೊ ಆ ಸಂದರ್ಭದಲ್ಲಿ ಕೆಲವರು ನಮ್ಮ ಅಲ್ಲಿದ್ದಂತ ಜನಗಳು, ವಿದೇಶಿಗಳು, ವೈದ್ಯರುಗಳು ಈ ಜಯದೇವ ಹೃದ್ರೋಗ ಆಸ್ಪತ್ರೆಯಲ್ಲಿ ಹಲವಾರು ಕ್ರಾಂತಿಕಾರಿ ಬದಲಾವಣೆಯನ್ನು ತಂದಿದ್ದೀರಾ, ಹಲವಾರು ಸುಧಾರಣೆಗಳನ್ನು ತಂದಿದ್ದೀರಿ. ಸೊ ನಿಮ್ಮ ಸೀಮಿತವಾಗಿರಬೇಕು, ಇಡೀ ರಾಜ್ಯಕ್ಕೆ ಎಲ್ಲ ಇಡೀ ರಾಷ್ಟ್ರಕ್ಕೆ ಯಾಕೆ ನಿಮ್ಮ ಸೇವೆ ಲಭ್ಯವಾಗಬಾರದು ಅಂತ ಸುಮ್ಮನೆ ಮಾತುಗಳು ಬರ್ತಾ ಇತ್ತು. ಆ ಸಂದರ್ಭದಲ್ಲಿ ಈ ಚುನಾವಣೆ ಘೋಷಣೆ ಆಗಿದೆ. ಈ ಚುನಾವಣೆ ಘೋಷಣೆ ಆದಂತ ಸಂದರ್ಭದಲ್ಲಿ ಕೆಲವರೆಲ್ಲ ಇಲ್ಲ, ನೀವ್ಯಾಕೆ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡಬೇಕು, ಯಾಕೆ ಸ್ಪರ್ಧೆ ಮಾಡಬಾರದು, ಯಾಕೆ ಇವತ್ತು ಹಲವಾರು ಸಮಸ್ಯೆಗಳು ನಮ್ಮ ರಾಜ್ಯದಲ್ಲಿ ಅಥವಾ ನಮ್ಮ ರಾಷ್ಟ್ರದಲ್ಲಿ ಹಲವಾರು ಇಲಾಖೆಗಳಾಗ್ಬೋದು, ಹಲವಾರು ಕ್ಷೇತ್ರಗಳಲ್ಲಾಗ್ಬೋದು. ಇಲ್ಲ ಕೆಲವರು ಹೇಳಿದ್ರು ಇವತ್ತು ಹಲವಾರು ದೇಶದ ಸಮಸ್ಯೆಗಳು ಕೆಟ್ಟವರಿಂದ ಬೇರೆಯವರು ಇಲ್ಲೇ ಆಗ್ತಾ ಇಲ್ಲ, ಈ ಒಳ್ಳೆಯವರು ದೂರ ಇರೋದು ಅದು ಒಂದು ಒಳ್ಳೆಯವರು ದೂರ ಇರೋದು ಗಾಳಿ ಬರಲಿಲ್ಲ. ಸೊ ಅಲ್ಟಿಮೇಟ್ಲಿ ಎಲ್ಲ ವಸ್ತು ಮಾಡಿ ಕಂಟೆಸ್ಟ್ ಮಾಡಲಿಕ್ಕೆ ತೀರ್ಮಾನ ಮಾಡಿದ್ವಿ. ಸೊ ಯಾಕೆಂದ್ರೆ ನಾನು ಏನಕ್ಕೆ ಈ ಡಿಸಿಷನ್ ಕಷ್ಟ ಆಯ್ತು ಅಂದ್ರೆ, ನಾನು 35 ವರ್ಷ ಈ ವೃತ್ತಿಗೆ ನಾನು ಅರ್ಪಣೆ ಮಾಡ್ಕೊಬಿಟ್ಟಿದೆ. ವರ್ಚುವಲಿ ಡೆಡಿಕೇಟೆಡ್ ಮೈಸೆಲ್ಫ್ ಟು ದಿ ಪ್ರೊಫೆಷನ್. ಮೈ ಫಸ್ಟ್ ಹೌಸ್ ವಾಸ್ ಹಾಸ್ಪಿಟಲ್, ಸೆಕೆಂಡ್ ಹೌಸ್ ವಾಸ್ ಆ ರೀತಿ ಅದಕ್ಕೋಸ್ಕರ ಟ್ರಾನ್ಸಿಷನ್ ವಾಸ್ ಡಿಫಿಕಲ್ಟ್. ಅಂದ್ರೆ ಅಲ್ಲೂ ಕೂಡ ನಾನು ಹೃದ್ರೋಗ ತಜ್ಞನಾಗಿ ಮತ್ತು ನಿರ್ದೇಶಕನಾಗಿ ಕೆಲಸ ಮಾಡತಕ್ಕಂಥ ಸಂದರ್ಭದಲ್ಲಿ ನಾನು ಜನರ ನಡುವೆನೇ ಇದ್ದೆ. ನಾನು ಯಾವಾಗಲೂ ನನ್ನ ರೂಮಲ್ಲೇ ಎಷ್ಟು ಬೆಳಗ್ಗೆ ಹೋದ್ರೆ ಸಂಜೆ ತನಕ ರೂಮಲ್ಲೇ ನಾನು ಹೋಗ್ತಿರಲಿಲ್ಲ. ನಾನು ರೂಮಲ್ಲಿ ಅಲ್ಲಿ ಆಸ್ಪತ್ರೆಯಲ್ಲಿ ಜನರ ಮಧ್ಯೆ ಓಡಾಡೋದು, ಹೊರ ರೋಗಿಗಳೆಲ್ಲ ಬಾಗಿಕೊಳ್ಳುವುದು. ನಂತರ ಏಕೆಂದ್ರೆ ನೀವು ಜನರ ಮಧ್ಯೆ ಓಡಾಡಿದ್ರೇನೆ ಅಲ್ಲಿ ಸ್ಥಳೀಯವಾದ ಸಮಸ್ಯೆ ಗೊತ್ತಾಗೋದು. ಯಾವಾಗಲೂ ಅಷ್ಟೇ ಒಬ್ಬ ಉನ್ನತ ಅಧಿಕಾರಿಯಾಗಿ ನೀವು ಕೇವಲ ನಿಮ್ಮ ಕೊಠಡಿಗೆ ಸೀಮಿತ ಆದರೆ ಸೊ ನಿಮಗೆ ಹೊರಗಡೆ ಏನಾಗ್ತಾ ಇದೆ ಅನ್ನೋದು ಗೊತ್ತಾಗಲ್ಲ. ನೀವೇ ಟುಡೇ ವಾಟ್ ಇಸ್ ಹ್ಯಾಪನಿಂಗ್ ಇನ್ ಕಂಟ್ರಿ. ಕೇಸ್ ವರ್ಕರ್ ಇಸ್ ಟ್ರಾವೆಲ್ಡ್ ಅಂದ್ರೆ ಫ್ಯಾಮಿಲಿ ಕೇಸ್ ವರ್ಕರ್ಸ್ ಈಗ ವಿಧಾನಸೌಧ ಅಥವಾ ಯಾವುದೇ ಇಲಾಖೆ ಇದಾಗಬಹುದು. ಕೇಸ್ ವರ್ಕರ್ಸ್ ಏನ್ ಮಾಡಿದ್ದಾರೆ, ಅಲ್ಟಿಮೇಟ್ಲಿ ಟಾಪ್ ಆಫೀಸರ್ ವಿಲ್ ಜಸ್ಟ್ ಸೈನ್. ಈಗ ಒಂದು ಯಾವುದಾದ್ರೂ ಒಂದು ಕಡತವನ್ನು ನೋಡತಕ್ಕಂಥ ಸಂದರ್ಭದಲ್ಲಿ ನೀವು ಸಕಾರಾತ್ಮಕವಾಗಿ ನಿಮ್ಮ ಭಾವನೆ ಇದ್ರೆ ಅದನ್ನ ಪಾಸಿಟಿವ್ ಆಗಿ ಬರೀಬಹುದು. ನಾವು ಇದು ಮಾಡಬಾರದು ಅಂತ ನೀವು ಆಲ್ರೆಡಿ ಮನಸ್ಸು ಮಾಡಿದ್ರೆ ಇದು ಯಾಕೆ ಮಾಡಬಾರದು ಅಂತಲೂ ಬರೀಬಹುದು. ಈ ಜಡ್ಜ್ಮೆಂಟ್ ಆಗೇನೆ ಈಗ ಇಲ್ಲ, ಈ 2 ತರ ಜಡ್ಜ್ಮೆಂಟ್ ಆದ್ರೂ 2 ತರಕ್ಕೂ ಸಮಜಾಯಿಸಿ ಕರೆಕ್ಟ್ ಆಗಿರುತ್ತೆ. ಸೊ always you should have positive thoughts. In my opinion, positive thoughts are extremely important. ಸೊ ನನ್ನ ಅರ್ಥದಲ್ಲಿ ಈ ಸಕಾರಾತ್ಮಕ ಭಾವನೆ ಏನಿದೆ ಬಹಳ ಮುಖ್ಯ. ನಮ್ಮ ವೈಯಕ್ತಿಕ ಸಂತೋಷಕ್ಕೆ, ವೈಯಕ್ತಿಕ ಸಾಧನೆಗೂ ಮುಖ್ಯ ಮತ್ತು ಸಮಾಜ ಸುಧಾರಣೆಗೂ ಕೂಡ ಅದು ಮುಖ್ಯವಾಗುತ್ತೆ. ಅದು ಪಾಸಿಟಿವ್ ಆಗಿ. ಇನ್ನು ಕೆಲವರು ಏನಾಗುತ್ತೆ, ಈ ನೆಗೆಟಿವ್ ಥಾಟ್ಸ್ ಇರ್ತಾರೆ. ಸೊ ನನ್ನ ಅರ್ಥದಲ್ಲಿ ಈ ನಕಾರಾತ್ಮಕ ಭಾವನೆಗಳು ಏನಾಗುತ್ತೆ ಅಂದ್ರೆ, ಈಗ ನೋಡಿ ಟೆರರಿಸ್ಟ್ ಅಂದ್ರೆ ಏನೋ ಒಂದು 10 ಜನ ಸಾಯಿಸ್ಬೋದು, 20 ಜನ ಸಾಯಿಸ್ಬೋದು, ಭಯೋತ್ಪಾದಕರು.
ಈ ನೆಗೆಟಿವ್ ಥಾಟ್ಸ್ ಇಟ್ಬಿಟ್ರೆ ಅವರು ಇಡೀ ವ್ಯವಸ್ಥೆನೇ ಸಾಯಿಸ್ತಾರೆ ಅಥವಾ ಇಡೀ ಸಮುದಾಯನೇ ಸಾಯಿಸ್ತಾರೆ. ಸೊ ಅದಕ್ಕೋಸ್ಕರ ಈ ನೆಗೆಟಿವ್ ಥಾಟ್ಸ್ ಇರೋರು, ಈ ಸ್ಯಾಡಿಸ್ಟಿಕ್ ವ್ಯೂಸ್ ಇರೋರು, ನೆಗೆಟಿವ್ ಥಾಟ್ಸ್ ಇರೋರು ಅವರು ಸಾಮಾಜಿಕ ಭಯೋತ್ಪಾದಕರು ಅಂತ ಹೇಳ್ಬೇಕಾಗುತ್ತೆ. ಸೊ ಈ ರೀತಿ ಚುನಾವಣೆಗೆ ಸ್ಪರ್ಧೆ ಮಾಡಲಿಕ್ಕೆ ತೀರ್ಮಾನ ಮಾಡಿದ್ವಿ. ನಮ್ಮ ಮನೆಗೂ ಅಷ್ಟೇ, ನಮ್ಮ ಮಕ್ಕಳು ಅಷ್ಟೇ. ಇದು ಯಾಕೆಂದ್ರೆ ನೀವು ಯಾವುದೇ ಒಂದು ಕ್ಷೇತ್ರದಲ್ಲಿ ಅದ್ಭುತ ಸಾಧನೆ ಮಾಡಿದಾಗ ಏನಕ್ಕೆ ಇದೆಲ್ಲ ಹಾಗೆ ಹೀಗೆ ಅಂತ ಆಗುತ್ತೆ. ಸೊ ಹೀಗಾಗಿ ಈ ನರೇಂದ್ರ ಮೋದಿ ಅವರ ಸರ್ಕಾರದಲ್ಲಿ ಏನಾಗಿದೆ ಅಂದ್ರೆ ಕೆಲವು ಪರಿಣಿತರಿಗೆ, ಸಾಧಕರಿಗೆ ಮತ್ತು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕೊಡುಗೆ ಕೊಟ್ಟಂತವರಿಗೆ ಸ್ವಲ್ಪ ಪ್ರಾಮುಖ್ಯತೆ ಕೊಡ್ತಾ ಇದ್ದಾರೆ. ಸೊ ಹೀಗಾಗಿ ಅಲ್ಟಿಮೇಟ್ಲಿ ಡಿಸೈಡೆಡ್ ಟು ಕಂಟೆಸ್ಟ್ ಎಲೆಕ್ಷನ್ ಹೀಗಾಯಿತು. ಸೊ ಇವತ್ತು ನಾನು ನನ್ನ ಕ್ಷೇತ್ರದಲ್ಲಿ ಕೆಲಸ ಮಾಡತಕ್ಕಂಥ ಸಂದರ್ಭದಲ್ಲಿ ಈ ಕಳೆದ 35 ವರ್ಷದಲ್ಲಿ 15 ವರ್ಷ ನಿರ್ದೇಶಕನಾಗಿ ಕೆಲಸ ಮಾಡುವಾಗ ನನ್ನ ಅವಧಿಯಲ್ಲಿ 500% ಪ್ರಗತಿಯನ್ನು ಸಾಧಿಸಿದೆ. ಅಂದ್ರೆ ಹಾಸಿಗೆ ಸಾಮರ್ಥ್ಯ 300 ಇತ್ತು, ಇವಾಗ 2000 ಆಗಿದೆ. 2000 ಹಾಸಿಗೆ ಸಾಮರ್ಥ್ಯ ಇರತಕ್ಕಂಥ ಉದ್ಯೋಗ ಕ್ಷೇತ್ರ ಇಡೀ ದಕ್ಷಿಣ ಏಷ್ಯಾದಲ್ಲಿದ್ರೆ ಇದೊಂದೇ. ಅಂದ್ರೆ ನಮ್ಗೆ ಸರ್ಕಾರ ಈಗ ಹೆಚ್ಚು ಗ್ರಾಂಟ್ಸ್ ಏನ್ ಕೊಟ್ಟಿಲ್ಲ. ಸರ್ಕಾರ ಬೇರೆ ಸಂಸ್ಥೆಗಳಿಗೆ ಎಷ್ಟು ಗ್ರಾಂಟ್ಸ್ ಕೊಡ್ತಾರೆ ಅಷ್ಟೇನೆ. ಆದ್ರೆ ನಾವು ಹಲವಾರು ಸಂಘ ಸಂಸ್ಥೆಗಳಿಂದ ದಾನಿಗಳಿಂದ ಹಣವನ್ನ ಸಂಗ್ರಹಿಸಿ ಇದು ಯಾವ ರೀತಿ ಶುರು ಮಾಡಿದೆ ಅಂದ್ರೆ, ಯಾಕೆಂದ್ರೆ ನಾನು ಇದನ್ನ ವಹಿಸಿಕೊಂಡಾಗ ಆಸ್ಪತ್ರೆ ಡಿಪಾಸಿಟ್ 5 ಕೋಟಿ ಇತ್ತು. 5.5 ಕೋಟಿ ಸ್ಥಳ, 5 ಕೋಟಿ ಡಿಪಾಸಿಟ್, ಉಡ್ಕೋ ಲೋನ್ ಅಂತ ಹೇಳಿದ್ರು. ಸೊ ಆ ಸಂದರ್ಭದಲ್ಲಿ ನಾನೇನ್ ಮಾಡಿದೆ, ಯಾವಾಗ ಇದ್ದಿದ್ದು 400 ಎಂಪ್ಲಾಯೀಸ್, 400 ಎಂಪ್ಲಾಯೀಸ್, ಇವಾಗ 3,000 ಇದೆ, ಆಲ್ಮೋಸ್ಟ್ 4,000 ಎಲ್ಲರೂ ನಮ್ಮ ಎಂಪ್ಲಾಯೀಸ್ ನ ಕರೆದೆ. ನಾನು ಕರೆದ್ಬಿಟ್ಟು ನಾವು ಒಂದ್ ದಿವಸದ ಸ್ಯಾಲರಿನ ಇನ್ಸ್ಟಿಟ್ಯೂಟ್ ಕೊಟ್ಬಿಡೋಣ, ಒಂದ್ ದಿವಸದ್ದು. ಆಮೇಲೆ ಹೇಳಿದೆ ನಿಮ್ಗೆ ಇದು ವಾಲಂಟರಿ ಫೋರ್ಸ್ ಇಲ್ಲ, ಏಕೆಂದ್ರೆ ಈ ವ್ಯವಸ್ಥೆಗೆ ಭಾರಿ ಕಷ್ಟ. ಎಷ್ಟೋ ಜನ ತಮ್ಮ ಅನುಕೂಲಕ್ಕೆ ಕೊಡಿ ಅಂದ್ರೂ ಕೊಡೋದಿಲ್ಲ. ಕೆಲವರು ಈ ವ್ಯವಸ್ಥೆ ಹೇಗಿದೆ ಅಂದ್ರೆ, ಕೆಲವರು ನಮ್ಮ ಈ ಸರ್ಕಾರಿ ವ್ಯವಸ್ಥೆಯಲ್ಲಿ ಹೇಗಿದೆ ಅಂದ್ರೆ ಇಂಕು ಕೂಡ ಅವ್ರು ಹಾಕಿಸ್ಕೊಳ್ಳೋದಿಲ್ಲ. ಅಕಸ್ಮಾತ್ ಬಹುಶಃ ವಿಷ ಬೇಕು ಅಂದ್ರೂ ಸರ್ಕಾರದ ದುಡ್ಡಲ್ಲೇ ತಗೊಳ್ಳೋರಂತಾರೆ ಇದ್ದಾರೆ. ಸೊ ಎಲ್ಲ ಒಂದ್ ದಿವಸ ಸ್ಯಾಲರಿ ಕೊಟ್ಬಿಡೋಣ, ಆಮೇಲೆ ಬೇರೆಯವ್ರನ್ನ ಕೇಳೋಣ. ಯಾಕೆಂದ್ರೆ ಚಾರಿಟಿ ಶುಡ್ ಸ್ಟಾರ್ಟ್ ಅಟ್ ಹೋಮ್ ಅಂತ. ಸೊ ಆಮೇಲೆ ಎಲ್ಲ ಕೊಟ್ಟು ಆಮೇಲೆ ನಾವು ಬೇರೆ ಬೇರೆ ಗವರ್ಮೆಂಟ್ ಕ್ಯಾಶ್ ಆರ್ಗನೈಸೇಷನ್, ನಂತರ ಇಂಡಿವಿಜುವಲ್ಸ್ ಇಂದ ಎಲ್ಲ ಕಲೆಕ್ಟ್ ಮಾಡೋದು ಶುರು ಮಾಡಿದ್ವಿ. ಸೊ ಹಾಗಾಗಿ ಒಂದು ಬೇಗ ಸಿಕ್ತು ಅದಕ್ಕೆ. ಸೊ ಇವತ್ತು ನಾವು ಜಯದೇವ ಹೃದ್ರೋಗ ಸಂಸ್ಥೆ ಇಡೀ ಅತಿ ದೊಡ್ಡ ಏಷ್ಯಾ ಖಂಡದಲ್ಲಿ ಅತಿ ದೊಡ್ಡ ಸಂಸ್ಥೆಯಾಗಿ ಬೆಳೆದಿರೋದು ನಿಜ. ಇತ್ತೀಚೆಗೆ ನಾನೇ ಸೃಷ್ಟಿ ಮಾಡಿಕೊಂಡು ನಾನೇ ಪರಿಪಾಲನೆ ಮಾಡಿಕೊಂಡು ಬಂದಂತ 3 ಘೋಷವಾಕ್ಯಗಳನ್ನ ನಾನು ಹೇಳ್ತೀನಿ. ಒಂದು ಏನಪ್ಪಾ ಅಂದ್ರೆ, ಚಿಕಿತ್ಸೆ ಮೊದಲು, ಹಣ ಪಾವತಿ ನಂತರ, ಕಡತಕ್ಕಿಂತ ಪ್ರಾಣಗಳು ಮುಖ್ಯ ಮತ್ತು ಮಾನವೀಯತೆಗೆ ಮೊದಲ ಆದ್ಯತೆ. ಈ ಅಡಿಯಲ್ಲಿ, ಈ ಘೋಷವಾಕ್ಯಗಳ ಅಡಿಯಲ್ಲಿ ನಾನು ನನ್ನ ಅವಧಿಯಲ್ಲಿ ಸುಮಾರು 75 ಲಕ್ಷ ಹೊರರೋಗಿಗಳಿಗೆ ಚಿಕಿತ್ಸೆ ಆಗಿದೆ. ಅಂದ್ರೆ ಬೆಂಗಳೂರು ಜಯದೇವ, ಮೈಸೂರು ಜಯದೇವ, ಕಲಬುರಗಿ ಜಯದೇವ, ESI ಜಯದೇವ ಮತ್ತು KC ಜನರಲ್ ಜಯದೇವ, ಇವೆಲ್ಲ ಘಟಕಗಳು ಈಚೆಗೆ ಬಂದು ನಾವು ಮುಂಚೆ ಬಂದಿದ್ದು. ಸೊ ಹೀಗಾಗಿ 75 ಲಕ್ಷ ಹೊರರೋಗಿಗಳಿಗೆ ಚಿಕಿತ್ಸೆ ಕೊಟ್ಟಿದ್ದೇವೆ ಮತ್ತು 8 ಲಕ್ಷ ಪ್ರೊಸೀಜರ್ಸ್ ಮಾಡಿದ್ದೇವೆ. 8 ಲ್ಯಾಕ್ಸ್ ಅಂದ್ರೆ ಆಂಜಿಯೋಗ್ರಾಮ್, ಆಂಜಿಯೋಪ್ಲಾಸ್ಟಿ, ಸ್ಟೆಂಟ್, ಓಪನ್ ಹಾರ್ಟ್ ಸರ್ಜರಿ. ಬಹಳ ಮುಖ್ಯವಾದದ್ದು, ಒಬ್ಬನೇ ಒಬ್ಬ ರೋಗಿಯನ್ನ ಈ ಚಿಕಿತ್ಸೆ ಸಂದರ್ಭದಲ್ಲಿ ಹಣಕ್ಕೋಸ್ಕರ ನಾವು ಚಿಕಿತ್ಸೆ ವಿಳಂಬನ ಮಾಡಿಲ್ಲ, ಚಿಕಿತ್ಸೆ ಇದ್ದರೆ ವಾಪಸ್. ಇದು ಬಹಳ ಮುಖ್ಯ. ಮುಖ್ಯ ಅಲ್ಲ, ನಮ್ಮ ಓದು, ನಮ್ಮ ಕೌಶಲ್ಯತೆ ಎಷ್ಟು ಬಡ ಜನರ ಮುಖದಲ್ಲಿ ಬೆಳೆಸಿದೆ ಅನ್ನೋದು ಮುಖ್ಯ. ಈಗ ಟ್ಯಾಲೆಂಟ್ ಎಲ್ಲ ಇರಬೇಕು, ಸ್ಕಿಲ್ ಎಲ್ಲ ಇರಬೇಕು. ಈಗ ಟ್ಯಾಲೆಂಟೆಡ್ ಸ್ಕಿಲ್ ಕ್ಯಾನ್ ಟೇಕ್ ಯು ಟು ಸಮ್ highest level ಅಂದ್ಕೊಳ್ಳೋಣ, because of your position ಅಂದ್ಕೊಳ್ಳೋಣ. So our professional achievement, professional contribution is like a prism.
Prism ಅಂದ್ರೆ ನಾವು lot of efforts you can reach the top. To remain in the top position is not talent will help, it's not skill will help. To remain in the top position for a longer time is a attitude and will. ಹಾಗಾಗಿ ಇದನ್ನ ಏನಕ್ಕೆ ಮಾಡಿದೆ ಅಂದ್ರೆ ಹಾರ್ಟ್ ಅಟ್ಯಾಕ್ ಯಾವತ್ತೂ ಅಷ್ಟೇ ಯಾವ್ದಾದ್ರು ಒಂದು ಕಾನೂನಿದ್ದು ಆ ಕಾನೂನಿನಿಂದ ಜನರಿಗೆ ಅನಾನುಕೂಲ ಆಗ್ತಾ ಇದ್ರೆ ಇಲ್ಲ ಇದು ಆಗೋದಿಲ್ಲ ಅನ್ನೋದ್ಕಿಂತ ಆ ಕಾನೂನಿಗೆ ತಿದ್ದುಪಡಿ ತಂದು ಜನರಿಗೆ ಸಹಾಯ ಮಾಡಬೇಕು. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಹಾಗಾಗಿ ಮೊದಲು ನೋಡಿ ನಾನು ಇಂಡಿಯನ್ ಲೀಗ್ಸ್ ಅಮೆಂಡ್ಮೆಂಟ್ಸ್ ಆಕ್ಚುಲಿ. ಸೊ ಅವಾಗ ಅನ್ಕೊಂಡೆ ನಾನು ಎಷ್ಟು ಸರಿ ಹಾರ್ಟ್ ಅಟ್ಯಾಕ್ ಆದಾಗ ಒಂದು ನಿಮಿಷ 2 ನಿಮಿಷ ಆದ್ರೆ ಹೆಚ್ಚು ಕಡಿಮೆ ಆಗ್ತದೆ. ಈ ಪ್ರಾಣ ಹೋದ್ಮೇಲೆ ನಮ್ಗೆ ಈ ಫಿಲಾಸಫಿ ಹೇಳೋದಕ್ಕೆ ಏನ್ ಉದ್ದೇಶ ಹೇಳೋದಕ್ಕೆ ಪ್ರಯತ್ನ ಆಗಿಲ್ಲ. ಸೊ ಅದಕ್ಕೋಸ್ಕರ ನಾವು ಏನ್ ಮಾಡಿದ್ರೆ 2000 rupees admission fees. So first let us admit. So ಯಾವ ರೀತಿ ವ್ಯವಸ್ಥೆ ಮಾಡಿದ್ವಿ ಅಂದ್ರೆ whether patient has money, no money, documents, no document, insurance, no insurance, let us admit and treat. ಆಮೇಲೆ ಕೇಳಿ ನಾವೆಲ್ಲ. ಸೊ ಆ ರೀತಿ ವ್ಯವಸ್ಥೆಗೆ ಬದಲಾವಣೆಯನ್ನ ತರ್ತೀವಿ. ಸೊ ಇವಾಗ ನಮ್ಮ ವ್ಯವಸ್ಥೆಯಲ್ಲಿ BPL ಕಾರ್ಡ್ ಅಂತಿದೆ, ಬಿಲೋ ಪಾವರ್ಟಿ ಲೈನ್ ಕಾರ್ಡ್. ಸೊ ಅನ್ಫಾರ್ಚುನೇಟ್ಲಿ ನಮ್ಮ ದೇಶದಲ್ಲಿ ಏನಾಗಿದೆ, 30% ಶ್ರೀಮಂತರ BPL ಕಾರ್ಡ್, ಅದನ್ನ ರಿಚ್ BPL ಅಂತ ಹೇಳ್ತೀವಿ. ಯಾರೋ ಮೊನ್ನೆ ಒಂದು 2-3 ತಿಂಗಳಿಂದ ಕ್ಯಾಪಿಟಲ್ ಅಂದ್ರೆ ಅವರು ಏನೋ BPL ಕಾರ್ಡ್ ತಂದು ಅದೇ ಒಂದು ಫೈಲ್ ಮಾಡಿಸ್ಬೇಕು, BPL ಕಾರ್ಡ್ ಇದೆ. ಕ್ಯಾಪಿಟಲ್ ಅಂದ್ರೆ ಇವಾಗ ಫ್ಲೈಟ್ ಅಲ್ಲಿ ಬಂದೆ ಅಂತ. ಸೊ ಈ BPL ಕಾರ್ಡ್ ಇದ್ರೆ ಉಚಿತವಾದಂತಹ ಚಿಕಿತ್ಸೆ ಕೊಡತಕ್ಕಂಥ ವ್ಯವಸ್ಥೆ ಇದೆ. ಸುಮ್ಮನೆ ಯಾವ ರೀತಿ ನಾವು ಸ್ಪಂದಿಸಬೇಕು, ವ್ಯವಸ್ಥೆಗೆ ಸ್ಪಂದಿಸಬೇಕು, ಹೌ ಟು ಚೇಂಜ್ ಯುವರ್ಸೆಲ್ಫ್ ಕಂಟೆಂಪರರಿ ನೀಡ್ಸ್, ಅದಕ್ಕೆ ಹೇಳೋದು. ಸೊ ಕೆಲವರು BPL ಕಾರ್ಡ್ ಇದೆ, ಸರಿ ಒಪ್ಕೊಂಡು ಅದರಲ್ಲಿ ಇನ್ಶಿಯಲ್ ತಪ್ಪೋಗಿರುತ್ತೆ. ಈಗ RN ಅನ್ನೋದು ಬಂದು KM ಅಂತ ಇರುತ್ತೆ. ಸೊ ನಿಮ್ಮ ಕಂಪ್ಯೂಟರ್ ಅಪ್ಲೋಡ್ ಆಗಲ್ಲ ಯಾಕೆಂದ್ರೆ ನೇಮ್ ಇಸ್ ರಾಂಗ್. ಇನ್ನು ಕೆಲವರಿಗೆ ನೀರು ಬಿದ್ದು ಹೋಗಿರುತ್ತೆ ಒಂದು ಅಕ್ಷರ, ಮನೆಯಲ್ಲಿ ರೆಕಾರ್ಡ್ ಕೀಪಿಂಗ್ ಈಸಿ. ಇನ್ನು ಕೆಲವರು ಮನೆ ಚೇಂಜ್ ಮಾಡೋದು ಹೋಗಿರುತ್ತೆ. ಸೊ ಅದಕ್ಕೆ ಏನಾಗುತ್ತೆ, BPL ಕಾರ್ಡ್ ಇದೆ ಬಟ್ ಯೂಸ್ ಮಾಡ್ತಾರೆ. ಇನ್ನು ಕೆಲವರಿಗೆ ನಿಜವಾಗ್ಲೂ ಕಡಬಡವರು ಅದೇನು ವಾಪಸ್ ಇಸ್ಕೊಂಡು ಕೊಟ್ಟಿರಲ್ಲ ಅಂದ್ರೆ BPL ಕಾರ್ಡ್ ಇಲ್ಲ. ಸೊ BPL ಕಾರ್ಡ್ ಇದೆ ಅಂದ್ರೆ ಹೆಂಗೆ ನಾವು ಚಿಕಿತ್ಸೆ ಕೊಡೋದು, ಡಾಕ್ಯುಮೆಂಟ್ಸ್ ಬೇಕಲ್ಲ ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್ಸ್. ಸೊ ಅದಕ್ಕೆ ನಮ್ಮ ಉತ್ಸಾಹದಲ್ಲಿ ಈ BPL ಕಾರ್ಡ್ ಇದೆ ಅಂದ್ರೆ ನಿಜವಾಗ್ಲೂ ಕಡಬಡೋದು, ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ ಅಂತವ್ರಿಗೆ ಯಾಕೆ ಚಿಕಿತ್ಸೆ ಕೊಡೋದು. ಅಕಸ್ಮಾತ್ ನಮ್ಮ ಉತ್ಸವದಲ್ಲಿ ಇರೋದು ನಮ್ಮವರಿಗೆ ಚಿಕಿತ್ಸೆ ಕೊಡೋದ್ರಿಂದ ಲಕ್ಷಾಂತರ ರೂಪಾಯಿ ಖರ್ಚಾಗುತ್ತೆ. ಸೊ ಲೆಕ್ಕ ಪರಿಶೋಧಕರಿಂದ ಸಮಸ್ಯೆ ಆಗಿದೆ. ಅವರಿಗೆ ಕಡತಗಳು ಕಾಣುತ್ತವೆ, ನಿಮ್ಮ ರೋಗಿಗಳ ಬ್ಯಾಕ್ಗ್ರೌಂಡ್ ಕಾಣಲ್ಲ. ಅದಕ್ಕೆ 2007ನೇ ಇಸ್ವಿಯಲ್ಲಿ ನಾವೇ ಒಂದು ಕಾನೂನನ್ನ ಸಂಸ್ಥೆದಲ್ಲೇ ಒಂದು ಅಳವಡಿಸ್ಕೋಬೇಕು ಅಂತ ನಾವು ಮಾಡಿದ್ದೇವೆ. ಏನಪ್ಪಾ ಅಂದ್ರೆ BPL ಕಾರ್ಡ್ ಇದೆ ಇರತಕ್ಕಂತ ಕಡುಬಡವರನ್ನ ರಿಯಾಯಿತಿ ಚಿಕಿತ್ಸೆಗೆ, ಉಚಿತ ಚಿಕಿತ್ಸೆಗೆ, ಅವರ ಬಡತನವನ್ನ ಕಣ್ಣಿನಿಂದ ಗುರುತಿಸುವಂಥದ್ದು. ಅಂದ್ರೆ ಐಬಾಲ್ ಅಸೆಸ್ಮೆಂಟ್. I mean, to decide whether a patient requires free treatment or not, for a good patient, whether ಐಬಾಲ್ ಅಸೆಸ್ಮೆಂಟ್ ಅಲ್ಲಿ ಮಾಡೋದು. ನನ್ನ ಅರ್ಥದಲ್ಲಿ ಈ ಬಡತನವನ್ನ ನಾವು ಕಣ್ಣಲ್ಲಿ ಗುರುತಿಸುವಂತದ್ದು ಮಾನದಂಡ ಏನಿಲ್ಲ, ನೀವು ಎಲ್ಲಾ ಮೆಥಡ್ಗಳಿಗೂ ಸೇರಿಸಿ. ಯಾಕಂದ್ರೆ ಬಡತನ ಕಣ್ಣಲ್ಲಿ ಕಾಣುತ್ತೆ, ಅವ್ರ ಬಡತನ ಅವ್ನ ಭಾವನೆಯಲ್ಲಿ ಕಾಣುತ್ತೆ. ಅವ್ರು ಬಂದು ನಮ್ಮ ಮುಂದೆ ನಿಂತ್ಕೊಂಡಾಗ ಅವರು ಗಂಡ ಹೆಂಡತಿ ಮಕ್ಕಳು ಆ ಚಿತ್ರಣ ಇದೆಯಲ್ಲ, ಎಷ್ಟು ಸರಿ ನಾವು ಫಿಲ್ಮಲ್ಲಿ ಅವ್ನು ಬಂದು ನಿಂತ್ಕೊಳ್ತಾನೆ, ಅವ್ನು ಲೇಬರ್ ಅವರು ಅವನಿಗೆ ಕೆಲಸದಿಂದ ತೆಗೆದಾಕಿರ್ತಾರೆ, ಅಥವಾ ಗಂಡ ಅಲ್ಲಿ ಅಸಹಾಯಕನಾಗಿ ಕಾಯಿಲೆಗಳು ಮಲಗಿರ್ತಾರೆ, ಇವಳು ಹೆಂಡತಿ ಯಾರೋ ಮನೆಯಲ್ಲಿ ಉಸಿರು ತೆಗೆದುಕೊಂಡಿರ್ತಾರೆ. ಅದಕ್ಕೆ ಯಾವ ಡಾಕ್ಯುಮೆಂಟ್ ನನಗೆ ಬೇಕಾಗಿಲ್ಲ. ಸೊ ಆ ರೀತಿ ಬದಲಾವಣೆಯನ್ನು ನಾವು ನೋಡಬೇಕಾಗುತ್ತೆ. ಇದೇ assessing a good patient for acute treatment or for constitutional treatment is eyeball assessment is a good. So this is not ಈಗ ನಮ್ಮ ದೇಶದಲ್ಲಿ ಏನಾಗಿದೆ, ಈ ಮಿಸ್ಯೂಸ್ ಅನ್ನೋದೇ ತಲೆವಳಿದೆ. ರೈಟ್ ಪೀಪಲ್ ಈ ನಮಗೆ ಈ ಅನುಮಾನ ಯಾವುದು ಬರೋದಿಲ್ಲ.
ಆ ರೀತಿ ಯಾಕಂದ್ರೆ ಯಾವ ರೀತಿ ಬದಲಾವಣೆ ತರಬಹುದು ಅಂತ ಶುಡ್ ಬಿ ಗೇಮ್ ಚೇಂಜರ್ ಅಂತ ಶುಡ್ ಬ್ರಿಂಗ್ ಸಮ್ ರಿಫಾರ್ಮ್ ಶುಡ್ ಬ್ರಿಂಗ್ ಈಗ ಅಲ್ಟಿಮೇಟ್ಲಿ ಹೂ ಇಸ್ ಬೆನಿಫಿಟೆಡ್ ಕಾಮನ್ ಮ್ಯಾನ್ ಇಸ್ ಬೆನಿಫಿಟೆಡ್ ಸೊ ಹೀಗಾಗಿ ನಾನು ಇವತ್ತು ಈ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದೇನೆ ಸೊ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.